ನಮಸ್ಕಾರ ಸ್ನೇಹಿತರೆ. ನಾವು ಕಳೆದ ತರಗತಿಯೊಳಗೆ ಭಾರತ ಸಂವಿಧಾನದ ಅನುಸೂಚಿಗಳು, ಭಾರತ ಸಂವಿಧಾನದ ವಿಧಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗಿದ್ದೆ. ಇಂದಿನ ತರಗತಿಯೊಳಗೆ ನಾವು ಭಾರತದ ಸಂವಿಧಾನದ ಐತಿಹಾಸಿಕ ವಿಷಯವನ್ನು ತಿಳ್ಕೊಳ್ತಾ ಹೋಗೋಣ. ಭಾರತದ ಸಂವಿಧಾನ. ಈ ಭಾರತದ ಸಂವಿಧಾನ ಅನ್ನೋ ವಿಷಯದ ಬಗ್ಗೆ ನಾನು ಕಳೆದ ತರಗತಿಯೊಳಗೆ ನಿಮಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಹೋದೆ. ಇದರ ಮುಂಚಿತವಾಗಿ ನಾವು ರಾಷ್ಟ್ರಧ್ವಜ, ರಾಷ್ಟ್ರ ಲಾಂಛನ ಮತ್ತು ರಾಷ್ಟ್ರಗೀತೆಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಗೆಳೆಯರೆ, ನಮ್ಮ ಭಾರತದ ರಾಷ್ಟ್ರ ಲಾಂಛನ ನಾವು ಸಿಂಹಬೋಧಿ ಅಂತ ಹೇಳಿ ಕರಿತಾ ಹೋಗ್ತೇವೆ. ಈ ರಾಷ್ಟ್ರ ಲಾಂಛನದಲ್ಲಿ ಅಶೋಕ ಸ್ತಂಭನ ಮೇಲ್ಭಾಗದಲ್ಲಿರ್ತಕ್ಕಂಥ 4 ಸಿಂಹಗಳ ಬೆನ್ನಿಗೆ ಬೆನ್ನು ಮಾಡಿಕೊಂಡಿರ್ತಕ್ಕಂಥ ಒಂದು ಲಾಂಛನದ ಪೀಠದ ಮೇಲೆ ಕುಳಿತಿರ್ತಕ್ಕಂಥ ನಾವು ಸಿಂಹವನ್ನು ನಮ್ಮ ರಾಷ್ಟ್ರದ ಲಾಂಛನ ಅಂತ ಹೇಳಿ ಕರೀತಾ ಹೋಗ್ತೇವೆ. ಈ ಪೀಠದ ಮೇಲೆ ಕುಳಿತಿರ್ತಕ್ಕಂಥ ಸಿಂಹದ ಕೆಳಭಾಗದಲ್ಲಿ ನಾವು ಗೂಳಿ, ಎಡಭಾಗಕ್ಕೆ ಆನೆ, ಕುದುರೆ ಪ್ರಾಣಿಗಳನ್ನು ಕೆತ್ತನೆಯನ್ನ ಮಾಡಿದ್ದಾರೆ. ಹಾಗೆಯೇ ಈ ಭಾಗದ ಮಧ್ಯದಲ್ಲಿ ಅಶೋಕ್ ಚಕ್ರವಿದೆ ಅಂತಕ್ಕಂಥದ್ದು, ಇವುಗಳ ಅಡಿಯಲ್ಲಿ ಗಂಟಿ ಆಕಾರದ ಒಂದು ಕಮಲವಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೇಕಾಗ್ತದೆ. ಹಾಗಾದ್ರೆ ಈ ಭಾರತದ ರಾಷ್ಟ್ರ ಲಾಂಛನವನ್ನ ನೋಡ್ತಾ ಹೋದಾಗ ಆ ಲಾಂಛನದ ಕೆಳಗಡೆ ದೇವನಾಗರಿ ಲಿಪಿಯಿಂದ ಬರೆದಿರ್ತಕ್ಕಂಥ ಸತ್ಯಮೇವ ಜಯತೆ ಅನ್ನುವ ಒಂದು ಸಾಲನ್ನು ಕೂಡ ನಾವು ನೋಡ್ತಾ ಹೋಗ್ತೇವೆ. ಈ ಸಾಲನ್ನ ಮಂಡೋಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ. ಈ ಮಂಡೋಕ ಉಪನಿಷತ್ತಿನಲ್ಲಿ ಈ ಸಾಲನ್ನು ನಾವು ನೋಡ್ತಾ ಹೋಗುವುದು ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆಯೇ 1950 ಜನವರಿ 26 ಏನಿದೆ, ಇದರ ಒಂದು ಅಂಗೀಕಾರವಾಗ್ತದೆ ಅಂತಕ್ಕಂಥ. 1950 ಜನವರಿ 26 ಜನವರಿ 1950 ಇದರ ಅಂಗೀಕಾರ. ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ, ಸತ್ಯಮೇವ ಜಯತೆ ಎಂಬುವ ಪದವನ್ನ ಯಾವ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ ಅಂತಕ್ಕಂಥ ಪ್ರಶ್ನೆ. ನಾವು ಮಂಡೋಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಇದರ ಯಾವ ಲಿಪಿಯಲ್ಲಿದೆ ಅಂದರೆ ದೇವನಾಗರಿ ಲಿಪಿಯಲ್ಲಿ ಇರ್ತಕ್ಕಂಥದ್ದು. ಹಾಗೆಯೇ ಸತ್ಯಮೇವ ಜಯತೆ ಎನ್ನುವುದು ಈ ಪೀಠದ ಕೆಳಭಾಗದಲ್ಲಿ ಬರೆಯಲ್ಪಟ್ಟಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಇದಾದ ನಂತರ ಗೆಳೆಯರೇ, ನಾವು ರಾಷ್ಟ್ರಧ್ವಜ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗ್ತೇವೆ. ಇಲ್ಲಿ ರಾಷ್ಟ್ರ ಲಾಂಛನವಾಯಿತು, ರಾಷ್ಟ್ರ ಲಾಂಛನ. ಈಗ ರಾಷ್ಟ್ರಧ್ವಜ. ಈ ರಾಷ್ಟ್ರಧ್ವಜವನ್ನ 1947 ಜುಲೈ 22ರಲ್ಲಿ ಇದನ್ನ ಏನ್ ಮಾಡಲಾಗ್ತದೆ ಅಂದ್ರೆ ಅಂಗೀಕಾರವನ್ನ ಮಾಡಲಾಗ್ತದೆ. 1947 ಜುಲೈ 22 ಇದು 3 ಭಾಗಗಳನ್ನು ಒಳಗೊಂಡಿರ್ತಕ್ಕಂಥದ್ದು, ಬಣ್ಣಗಳನ್ನು ಒಳಗೊಂಡಿದೆ. ಕೇಸರಿ, ಬಿಳಿ, ಹಸಿರು ಅಂತಕ್ಕಂಥದ್ದು. ಇಲ್ಲಿ ಕೇಸರಿ ಬಣ್ಣವನ್ನ ತ್ಯಾಗ ಮತ್ತು ಧೈರ್ಯದ ಸಂಕೇತವಾಗಿ ನಾವು ನೋಡ್ತಾ ಹೋಗ್ತೇವೆ. ಬಿಳಿ ಬಣ್ಣವನ್ನ ಶಾಂತಿಯ ಸಂಕೇತವಾಗಿ ನೋಡ್ತಾ ಹೋಗ್ತೇವೆ. ಹಸಿರನ್ನ ಸಮೃದ್ಧಿಯ ಸಂಕೇತವಾಗಿ ನಾವು ನೋಡ್ತಾ ಹೋಗ್ತೇವೆ. ಇದು 2.3 ಅಂಗಲನ್ನು ಹೊಂದಿರತಕ್ಕಂಥ, ಅಗಲ ಮತ್ತು ಉದ್ದವನ್ನು ಹೊಂದಿದೆ. ಇದು 24 ಇಂಚುಗಳನ್ನೊಳಗೊಂಡಿರ್ತಕ್ಕಂಥದ್ದು. 24 ಇಂಚುಗಳನ್ನೊಳಗೊಂಡಿರ್ತಕ್ಕಂಥದ್ದು. ಪ್ರತಿ ಇಂಚನ್ನ ನಾವೇನಂದ್ರೆ ಪ್ರತಿ ಭಾಗವನ್ನ
3 ಇಂಚುಗಳ ಅಂದರೆ 8 ಇಂಚಿಗೆ ಒಂದು ಭಾಗವನ್ನಾಗಿ ಮಾಡ್ತಾ ಹೋಗಿದ್ದಾರೆ. ಅಂದರೆ ಸಮಾನವಾಗಿರ್ತಕ್ಕಂಥದ್ದು. ಅಂದರೆ 8 3 24 ಅನ್ನುವ ರೀತಿಯಲ್ಲಿ ಆ ಭಾಗವನ್ನು 8 ಇಂಚಿನ ರೀತಿಯಲ್ಲಿ 3 ಭಾಗಗಳನ್ನಾಗಿ ಮಾಡ್ತಾ ಹೋಗಿದ್ದಾರೆ. ಅಂದರೆ 24 ಇಂಚನ್ನು 8 ಇಂಚಿನ ಪ್ರಕಾರ 3 ಭಾಗಗಳನ್ನಾಗಿ ಮಾಡ್ತಾ ಹೋಗಿದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ಆ ಬಿಳಿ ಬಣ್ಣದ ನಡುವೆ ಅಶೋಕ ಚಕ್ರವನ್ನು ನಾವು ನೋಡ್ತಾ ಹೋಗ್ತೇವೆ. ಅದು ಸರ್ವಧರ್ಮ ಸಂಕೇತವಾಗಿ ಮೂಡಿಬರ್ತದೆ. ಅದರಲ್ಲಿ 24 ಕಡ್ಡಿಗಳನ್ನು ನಾವು ನೋಡ್ತೇವೆ. ಅದು 24 ಗಂಟೆಯನ್ನು ಸೂಚಿಸ್ತಕ್ಕಂಥದ್ದು. ಅದರ ಕಾಲಘಟ್ಟ ಏನಿದೆ 22 ಜುಲೈ 1947ರಲ್ಲಿ ಅದರ ಅಂಗೀಕಾರವಾಗ್ತದೆ ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಹೋಗ್ತೇವೆ. ಸೊ ಇದಾದ ನಂತರ ಮತ್ತೊಂದು ಅಂಶ ಯಾವುದಂದ್ರೆ ರಾಷ್ಟ್ರಗೀತೆ ಅಂತಕ್ಕಂಥದ್ದು. ರಾಷ್ಟ್ರಗೀತೆ, ಈ ರಾಷ್ಟ್ರಗೀತೆಯನ್ನ ರವೀಂದ್ರನಾಥ್ ಟ್ಯಾಗೋರ್ ಅವರ ಜನಗಣ ಮನ ಅಧಿನಾಯಕ ಜಯ ಅಂತಕ್ಕಂಥ ಒಂದು ಗೀತೆಯನ್ನ ನಾವು ರಾಷ್ಟ್ರಗೀತೆಯನ್ನಾಗಿ ಮಾಡ್ತಾ ಹೋಗ್ತಾರೆ. ಇದು ಬಂಗಾಳಿ ಭಾಷೆಯಲ್ಲಿರ್ತಕ್ಕಂಥ ಗೀತೆ. ಬಂಕಿಮ ಚಂದ್ರ ಚಟರ್ಜಿಯವರ ಬರೆದಿರ್ತಕ್ಕಂಥ ವಂದೇ ಮಾತರಂ ಗೀತೆಯನ್ನ ನಾವು ರಾಷ್ಟ್ರದ ಹಾಡಿನ ಸ್ಥಾನಮಾನವನ್ನ ನೀಡ್ತಾ ಹೋಗ್ತೇವೆ. ಹಾಗೆಯೇ ಪಂಡಿತ್ ರವಿಶಂಕರ್ ಅವರ ನೇತೃತ್ವದಲ್ಲಿ ಜನಗಣ ಮನ ಗೀತೆಯನ್ನ ಶಿಫಾರಸನ್ನ ಮಾಡ್ತಾರೆ. ಅದು ಜನವರಿ 24, 1950ರಲ್ಲಿ ಅದು ಅಂಗೀಕಾರವಾಗ್ತದೆ. ಜನವರಿ 24, 1950 ಅಂಗೀಕಾರವಾಗ್ತದೆ. ಸೊ ಹಾಗೇನೆ ಇಲ್ಲಿ ಈ 3 ಅಂಶಗಳನ್ನ ನಾವು ನೋಡ್ತಾ ಹೋದಾಗ ಈ 3 ಅಂಶಗಳಲ್ಲೂ ಕೂಡ ನಮಗೆ ಪ್ರಶ್ನೆಗಳು ಕೇಳಲಿಕ್ಕೆ ಅವಕಾಶಗಳಿದ್ದಾವೆ. ಸೊ ಇದನ್ನ ನಿಮಗೆ ಮಾಹಿತಿ ಇರಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ನಾನು ಇದನ್ನು ನಿಮಗೆ ಹೇಳಿದ್ದೇನೆ. ಸೊ ಇದಾದ ನಂತರ ನಾವು ಸಂವಿಧಾನದ ಐತಿಹಾಸಿಕ ಬೆಳವಣಿಗೆಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಭಾರತ ಸಂವಿಧಾನದ ಐತಿಹಾಸಿಕ ಬೆಳವಣಿಗೆ. ಭಾರತದ ಸಂವಿಧಾನದ ಐತಿಹಾಸಿಕ ಬೆಳವಣಿಗೆ. ಭಾರತ ಸಂವಿಧಾನದ ಐತಿಹಾಸಿಕ ಬೆಳವಣಿಗೆ ಏನು? ಭಾರತ ಸಂವಿಧಾನದ ಐತಿಹಾಸಿಕ ಬೆಳವಣಿಗೆ ಗೆಳೆಯರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ರೆಗ್ಯುಲೇಟಿಂಗ್ ಕಾಯ್ದೆ ಭಾರತ ಸಂವಿಧಾನ ರಚನೆಗೆ ಮೊದಲ ಪ್ರಯತ್ನ ಅಂತಕ್ಕಂಥ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ರೆಗ್ಯುಲೇಟಿಂಗ್ ಆಕ್ಟ್ ಅಂತಕ್ಕಂಥದ್ದು ರೆಗ್ಯುಲೇಟಿಂಗ್ ಕಾಯ್ದೆ. ಅಕ್ಷರಗಳು ಕಾಣ್ತವೆ ಅಂತ ಅನ್ಕೊಂಡಿದ್ದೇನೆ ನಾನು. ಅಕ್ಷರಗಳು ಕಾಣ್ತವೆ ಅಂತಕ್ಕಂಥ ದೃಷ್ಟಿಕೋನದಿಂದ ಭಾರತದ ಸಂವಿಧಾನದ ಮೊದಲ ಪ್ರಯತ್ನದಲ್ಲಿ ಆಗಿರ್ತಕ್ಕಂಥದ್ದು ಪ್ರಯೋಗ ಅಂದರೆ ಅದು ಬೆಳವಣಿಗೆಗೆ ಕಾರಣಭೂತವಾಗಿರ್ತಕ್ಕಂಥ ಅಂಶ ಯಾವುದಂದ್ರೆ ರೆಗ್ಯುಲೇಟಿಂಗ್ ಕಾಯ್ದೆ ಅಂತಕ್ಕಂಥದ್ದು. ಹಾಗಾದ್ರೆ ಈ ಕಾಯ್ದೆಯಲ್ಲಿ ಆಗ್ತಕ್ಕಂಥ ಅಂಶಗಳನ್ನ ನಾವು ನೋಡ್ತಾ ಹೋದ್ರೆ ಬ್ರಿಟಿಷ್ ಸರ್ಕಾರವು ಪ್ರಥಮ ಬಾರಿಗೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ವ್ಯವಹಾರವನ್ನ ನಿಯಂತ್ರಿಸಲಿಕ್ಕೆ ಪ್ರಾರಂಭ ಮಾಡ್ತದೆ. ಈ ರೆಗ್ಯುಲೇಟಿಂಗ್ ಕಾಯ್ದೆಯ ಮೂಲಕ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಬ್ರಿಟಿಷ್ ಸರ್ಕಾರ ಏನಿದೆ ಭಾರತದಲ್ಲಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರವನ್ನ ನಿಯಂತ್ರಿಸಲಿಕ್ಕೆ ಪ್ರಾರಂಭ ಮಾಡ್ತದೆ. ಇಲ್ಲಿ ಮತ್ತೊಂದು ಏನು ಅಂಶ ಅಂದ್ರೆ ಬಂಗಾಳದ ಗವರ್ನರ್ ಜನರಲ್ನನ್ನಾಗಿ ಆಯ್ಕೆ ಮಾಡ್ತಾರೆ. ಭಾರತದಲ್ಲಿರ್ತಕ್ಕಂಥ ಬಂಗಾಳದ ಗವರ್ನರ್ ಏನಿರ್ತಾನೆ ಆ ಗವರ್ನರ್ನನ್ನ ಗವರ್ನರ್ ಜನರಲ್ನಾಗಿ ನೇಮಕ ಮಾಡಲಾಗ್ತದೆ. ಹಾಗೇನೆ 4 ಮಂದಿ ಸದಸ್ಯರಿಂದ ಕೂಡಿರ್ತಕ್ಕಂಥ ಒಂದು ಕಾರ್ಯಕಾರಿ ಮಂಡಳಿಯು ಕೂಡ ಇಲ್ಲಿ ರಚಿಸಲ್ಪಡ್ತದೆ. ಆ ಕಾರ್ಯಕಾರಿ ಮಂಡಳಿಯಲ್ಲಿ ಲಾರ್ಡ್ ವಾರ್ನ್ ಹೇಸ್ಟಿಂಗ್ಸ್ ಕೂಡ ಒಬ್ಬನಾಗಿರ್ತಾನೆ. ಅಂತಹ ಕಾರ್ಯಕಾರಿ ಮಂಡಳಿಯಲ್ಲಿರ್ತಕ್ಕಂಥ ಲಾರ್ಡ್ ವಾರ್ನ್ ಹೇಸ್ಟಿಂಗ್ಸ್ ಮೊದಲನೇ ಗವರ್ನರ್ ಜನರಲ್ ಆಗಿರ್ತಾನೆ ಅಂತಕ್ಕಂಥದ್ದು. ನಿಮಗೆ ಪ್ರಶ್ನೆಯನ್ನ ಕೇಳಬಹುದು, ಮೊದಲ ಗವರ್ನರ್
ಜನರಲ್ ಯಾರು ಅಂತ ಕೇಳಿದಾಗ, ಮೊದಲ ಗವರ್ನರ್ ಜನರಲ್ ಅಂತ ಯಾರು ಅಂತ ಕೇಳಿದಾಗ ನಾವು ವಾರ್ನ್ ಹೇಸ್ಟಿಂಗ್ಸ್ ಹೆಸರನ್ನ ಹೇಳಬೇಕಾಗ್ತದೆ. ವಾರ್ನ್ ಹೇಸ್ಟಿಂಗ್ಸ್ನ ಓಕೆ ವಾರ್ನ್ ಹೇಸ್ಟಿಂಗ್ಸ್ನ ಹೆಸರು ಹೇಳಬೇಕಾಗ್ತದೆ. ಓಕೆ, ಹಾಗಾದ್ರೆ ಭಾರತದ ಅಂತ ಬಂದಾಗ, ಭಾರತದ ಗವರ್ನರ್ ಜನರಲ್ ಅಂತ ಬಂದಾಗ ನಾನು ಮುಂದೆ ನಿಮ್ಗೆ ಹೇಳ್ತಾ ಹೋಗ್ತೇನೆ. ರೆಗ್ಯುಲೇಟಿಂಗ್ ಆಕ್ಟ್ ಕಾಯ್ದೆಯ ಪ್ರಕಾರ ಮೊದಲ ಗವರ್ನರ್ ಜನರಲ್ ಯಾರು ಅಂದಾಗ ಇವನು ಬಂಗಾಳದ ಗವರ್ನರ್ ಜನರಲ್ ಆಗಿರ್ತಾನೆ. ಯಾರು? ವಾರ್ನ್ ಹೇಸ್ಟಿಂಗ್ಸ್ ಅಂತಕ್ಕಂಥವನು, ಲಾರ್ಡ್ ವಾರ್ನ್ ಹೇಸ್ಟಿಂಗ್ಸ್ ಅಂತಕ್ಕಂಥವನು ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿರ್ತಾನೆ. ಓಕೆ, ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿರ್ತಾನೆ. ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಗವರ್ನರ್ಗಳನ್ನ ಬಂಗಾಳದ ಗವರ್ನರ್ ಜನರಲ್ ಅಧೀನಕ್ಕೆ ಒಳಪಡಿಸಲಾಗ್ತದೆ. ಮೊದಲು ಅವು ಏನಾಗಿರ್ತಾವಂದ್ರೆ ಸ್ವತಂತ್ರವಾಗಿರ್ತವೆ, ಪರಸ್ಪರ ಪ್ರಾಂತ್ಯಗಳು ಸ್ವತಂತ್ರವಾಗಿರ್ತವೆ. ಈ ಕಾಯ್ದೆಯ ಅನ್ವಯ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಒಗ್ಗೂಡಿಸ್ತಾರೆ. ಇಲ್ಲಿ ಇನ್ನೊಂದು ಪ್ರಶ್ನೆ, ಬಾಂಬೆ ಮತ್ತು ಮದ್ರಾಸ್ ಅನ್ನ ಯಾವ ಕಾಯ್ದೆ ಅನ್ವಯ ಬಂಗಾಳದ ಗವರ್ನರ್ ಜನರಲ್ಗೆ ಅಧೀನಕ್ಕೆ ಒಳಪಡಿಸ್ತು ಅಂದಾಗ ನಾವು ರೆಗ್ಯುಲೇಟಿಂಗ್ ಆಕ್ಟ್ ಕಾಯ್ದೆ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ಬೇಕಾಗ್ತದೆ. ಸೊ ಹಾಗೇನೆ ಇಲ್ಲಿ ಮತ್ತೊಂದು ಅಂಶ ಅಂದ್ರೆ, ಇಲ್ಲಿ ಭಾರತದ ಕಲ್ಕತ್ತಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಂದ್ರೆ ನ್ಯಾಯಾಧೀಶ ಹಾಗೆ 3 ಇತರೆ ನ್ಯಾಯಾಧೀಶರನ್ನೊಳಗೊಂಡಿರ್ತಕ್ಕಂಥ ಒಂದು ಸುಪ್ರೀಂ ಕೋರ್ಟ್ ಅನ್ನ ಕಲ್ಕತ್ತಾದಲ್ಲಿ ಸ್ಥಾಪಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತದೆ. ಯಾವ ಕಾಯ್ದೆಯ ಪ್ರಕಾರ? ರೆಗ್ಯುಲೇಟಿಂಗ್ ಆಕ್ಟ್ ಕಾಯ್ದೆಯ ಪ್ರಕಾರ. ಸೊ ಇದಾದ ನಂತರ ಯಾವುದೇ ಖಾಸಗಿ ವ್ಯವಹಾರದಲ್ಲಿ ತೊಡಗದಂತೆ, ಸ್ಥಳೀಯರಿಂದ ಕಾಣಿಕೆಯನ್ನ ಅಥವಾ ಲಂಚವನ್ನ ಸ್ವೀಕರಿಸದಂತೆ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರ ಮೇಲೆ ನಿರ್ಬಂಧವನ್ನ ಹೇರಲಾಗ್ತದೆ. ಗೆಳೆಯರೇ, ನಿಮಗೆ ಗೊತ್ತಿರಬೇಕು, 1773ರ ರೆಗ್ಯುಲೇಟಿಂಗ್ ಆಕ್ಟ್ ಜಾರಿಯಾಗ್ತದೆ. ಇದು ಭಾರತ ಸಂವಿಧಾನ ರಚನಾ ಬೆಳವಣಿಗೆಗೆ ಮೊದಲನೇ ಹಂತ ಅಂತ ಕೂಡ ಕರೀತಾರೆ. ಇಲ್ಲಿ 1773ರಲ್ಲಿ ಬಂದಿರತಕ್ಕಂಥ ಈ ರೆಗ್ಯುಲೇಟಿಂಗ್ ಆಕ್ಟ್ ಕಾಯ್ದೆ ಏನಿದೆ, ಈ ರೆಗ್ಯುಲೇಟಿಂಗ್ ಆಕ್ಟ್ ಕಾಯ್ದೆಯನ್ನ ರಾಬರ್ಟ್ ಕ್ಲೈವ್ ಅಂತಕ್ಕಂಥವನು ಜಾರಿಗೊಳಿಸಿರ್ತಕ್ಕಂಥ ದ್ವಿಮುಖ ಸರ್ಕಾರ ಪದ್ಧತಿಯನ್ನ ರದ್ದು ಮಾಡ್ತಾರೆ. ಇಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿ ಇರ್ತದೆ, ಅದನ್ನ ರದ್ದು ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಕೋಬೇಕಾಗ್ತದೆ. ಸೊ ಇದಾದ ನಂತರ ನಮಗೆ ಮತ್ತೊಂದು ಕಾಯ್ದೆಯನ್ನ ನಾವು ನೋಡ್ತಾ ಹೋದ್ರೆ ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತಕ್ಕಂಥದ್ದು. ಇದು ಮತ್ತೊಂದು ಕಾಯ್ದೆ ಯಾವ್ದಂದ್ರೆ ಪಿಟ್ಸ್ ಇಂಡಿಯಾ ಕಾಯ್ದೆ. ಪಿಟ್ಸ್ ಇಂಡಿಯಾ ಕಾಯ್ದೆ 1784. ಈ 1784ರ ಕಾಯ್ದೆ ಏನಿದೆ, ಪಿಟ್ಸ್ ಇಂಡಿಯಾ ಕಾಯ್ದೆ ಏನಿದೆ, ಇದು ರೆಗ್ಯುಲೇಟಿಂಗ್ ಆಕ್ಟ್ ಕಾಯ್ದೆಯಲ್ಲಾಗಿರ್ತಕ್ಕಂಥ ಲೋಪದೋಷಗಳನ್ನ ಸರಿಪಡಿಸುವುದಕ್ಕೋಸ್ಕರ ಬ್ರಿಟಿಷ್ ಸಂಸತ್ತು ತಿದ್ದುಪಡಿ ಮಾಡಿರ್ತಕ್ಕಂಥ ಕಾಯ್ದೆ ಇದಾಗಿರ್ತದೆ. 1781ರಲ್ಲಿ ಪಾಸ್ ಮಾಡಲಾಗ್ತದೆ. ಇದು ನಂತರ ಜಾರಿಗೆ ಬಂದದ್ದು ಅಂದ್ರೆ 1784ರಲ್ಲಿ ಇದು ಜಾರಿಗೆ ಬರ್ತದೆ. ಈ ಕಾಯ್ದೆ ರಾಜಕೀಯ ವ್ಯವಹಾರಗಳನ್ನ ನಿರ್ವಹಿಸಲಿಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಬೋರ್ಡ್ ಆಫ್ ಕಂಟ್ರೋಲ್ ಅನ್ನ ರಚಿಸ್ತದೆ. ಅಂತಕ್ಕಂಥದ್ದು ಕಂಪನಿ ಭಾರತದ ಭೂಪ್ರದೇಶವನ್ನ ಬ್ರಿಟಿಷ್ ಪ್ರೊಫೆಷನಲ್ ಇನ್ ಇಂಡಿಯಾ ಎಂದು ಕರೆಯಲಾಗ್ತದೆ. ಈ ಒಂದು ಭೂಪ್ರದೇಶವನ್ನ ಪ್ರೊಫೆಷನ್ ಇನ್ ಇಂಡಿಯಾ ಅಂತಕ್ಕಂಥ ಹೆಸರಿನಿಂದ ಕರೆಯಲ್ಪಡುತ್ತದೆ. ಹಾಗೇನೆ ಈ ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನ ಲಕ್ಷಣಗಳನ್ನ ನಾವು ನೋಡ್ತಾ ಹೋದಾಗ ಗೆಳೆಯರ ಗೊತ್ತಾಗ್ತದೆ. ಈ ಪಿಟ್ಸ್ ಇಂಡಿಯಾ ಕಾಯ್ದೆಯ ಅಂಶವನ್ನ ನಾವು ನೋಡ್ತಾ ಹೋದ್ರೆ, ಲಕ್ಷಣಗಳನ್ನ ನಾವು ನೋಡ್ತಾ ಹೋದ್ರೆ, ಈ ಕಾಯ್ದೆ ಕಂಪನಿಯ ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳನ್ನ ಬೇರ್ಪಡಿಸ್ತದೆ. ಹಾಗೇನೆ ಸಿವಿಲ್, ಮಿಲಿಟರಿ ಮತ್ತು ರೆವಿನ್ಯೂ ವಿಷಯಗಳಿಗೆ ಮೇಲ್ವಿಚಾರಣೆಗಾಗಿ 6 ಮಂದಿ ಪ್ರಿವ್ಯೂ ಕೌನ್ಸಿಲಿಂಗ್ ಅನ್ನ ಸದಸ್ಯತ್ವವನ್ನ ಒಂದು ಸಮಿತಿಯನ್ನ ಇಂಗ್ಲೆಂಡಿನಲ್ಲಿ ರಚಿಸಲಾಗ್ತದೆ. ಕೌನ್ಸಿಲಿಂಗ್ ಒಂದು
ಏನಂದ್ರೆ ಪ್ರಿವ್ಯೂ ಅಂತಕ್ಕಂಥ ಒಂದು ಕೌನ್ಸಿಲಿಂಗ್ ಸದಸ್ಯತ್ವವನ್ನು ಅಲ್ಲಿ ನೇಮಿಸಲಾಗ್ತದೆ. ಈ ಕಾಯ್ದೆ ಏನ್ ಮಾಡ್ತದೆ ಅಂದ್ರೆ ದ್ವಿಮುಖ ಸರ್ಕಾರವನ್ನು ಸ್ಥಾಪನೆ ಮಾಡ್ತದೆ. ಇಲ್ಲಿ ದ್ವಿಮುಖ ಸರ್ಕಾರ ಕಡೆ ತೆಗೆದುಹಾಕಲಾಗ್ತದೆ. ಪಿಟ್ಸ್ ಇಂಡಿಯಾ ಕಾಯ್ದೆ ಒಳಗೆ ದ್ವಿಮುಖ ಸರ್ಕಾರವನ್ನು ಮತ್ತೆ ತರಲಾಗ್ತದೆ. ಮಂಡಳಿಯ ಆದೇಶವನ್ನ ಭಾರತಕ್ಕೆ ವರ್ಗಾಯಿಸುವ ಜವಾಬ್ದಾರಿಯನ್ನ 3 ನಿರ್ದೇಶಕರನ್ನೊಳಗೊಂಡ ಒಂದು ರಹಸ್ಯ ಸಮಿತಿಯನ್ನ ನೀಡಲಾಗ್ತದೆ. ಹಾಗೆಯೇ ಗವರ್ನರ್ ಜನರಲ್ನ ಸಮಿತಿಯ ಸದಸ್ಯರ ಸಂಖ್ಯೆಯನ್ನ 4ರಿಂದ 3ಕ್ಕೆ ಇಳಿಸಲಾಗ್ತದೆ. ಭಾರತದ ಇಲ್ಲಿ ರಾಯಭಾರತ್ವ, ಯುದ್ಧ ಮತ್ತು ಕಂದಾಯ ವಿಷಯಕ್ಕೆ ಸಂಬಂಧಿಸಿದಂತೆ ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿ ಬಂಗಾಳದ ಗವರ್ನರ್ ಜನರಲ್ಗೆ ಅಧೀನಗೊಳಿಸಲಾಗ್ತದೆ. ಈ ಒಂದು ಏನು ಪ್ರೆಸಿಡೆನ್ಸಿ ಅಂತಕ್ಕಂಥದ್ದು ಏನಿದೆ ಅವನ್ನ ಏನಂದ್ರೆ ಬಂಗಾಳದ ಗವರ್ನರ್ನ ಅಧೀನಗೊಳಿಸಲಾಗ್ತದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಇದಾದ ನಂತರ ನಮಗೆ ಬರ್ತಕ್ಕಂಥ ಕಾಯ್ದೆ ಅಂದ್ರೆ ಚಾರ್ಟರ್ ಕಾಯ್ದೆ ಅಂತಕ್ಕಂಥದ್ದು ಗೆಳೆಯರೆ. ಚಾರ್ಟರ್ ಕಾಯ್ದೆ 1793. ಈ 1793ರ ಕಾಯ್ದೆ ಏನಂದ್ರೆ ಕಂಪನಿಯು ಇನ್ನು 20 ವರ್ಷಗಳ ಕಾಲ ಭಾರತದೊಂದಿಗೆ ಏಕಸ್ವಾಮ್ಯತ್ವ ವ್ಯಾಪಾರವನ್ನ ಮಾಡಲಿಕ್ಕೆ ಬೋರ್ಡ್ ಆಫ್ ಕಂಟ್ರೋಲ್ ಸದಸ್ಯರು ಕಂಪನಿಯ ಕಾರ್ಯಕಾರಿಣಿಗೆ ಭಾರತದ ಖಜಾನೆಯಿಂದ ವೇತನವನ್ನ ನೀಡಲಿಕ್ಕೆ ಅವಕಾಶವನ್ನ ಕೊಡ್ತದೆ. ಏನು ಸಾಮಾನ್ಯವಾಗಿ 20 ವರ್ಷಗಳ ಕಾಲ ವ್ಯಾಪಾರದಲ್ಲಿ ಭಾರತದೊಂದಿಗೆ ಏಕಸ್ವಾಮ್ಯತ್ವವನ್ನು ಪಡೆಯಿತು. ಜೊತೆಗೆ ಬೋರ್ಡ್ ಆಫ್ ಕಂಟ್ರೋಲ್ ಮತ್ತು ಸದಸ್ಯರು ಕಂಪನಿಯ ಇತರೆ ಕಾರ್ಯಕಾರಿಗಳಿಗೆ ಭಾರತದ ಖಜಾನೆಯಿಂದ ವೇತನವನ್ನ ಪಡೆಯಲು ಅವಕಾಶವನ್ನ ಕೊಡ್ತು. ಅಲ್ಲಿವರೆಗೂ ಏನಿತ್ತು ಅಂದ್ರೆ ನಾವು ಸರ್ಕಾರ ಅಲ್ಲೇ ಕೊಡ್ಲಿಕ್ಕೆ ಸರ್ಕಾರ ಏನಂದ್ರೆ ಈ ಒಂದು ವೇತನವನ್ನ ಕೊಡ್ತಾ ಇತ್ತು ಅಂತಕ್ಕಂಥದ್ದು ಈಗ ಭಾರತದ ಖಜಾನೆಯಿಂದ ಕೊಡಬೇಕು ಅಂತಕ್ಕಂಥದ್ದು 1793ರ ಚಾರ್ಟರ್ ಕಾಯ್ದೆ ಹೇಳ್ತದೆ. ಇದು ಸಾಮಾನ್ಯವಾಗಿ ವೇತನದ ಬಗ್ಗೆ ಇರತಕ್ಕಂಥ ಅಂಶ. ತದನಂತರ ಬರ್ತಕ್ಕಂಥ ಅಂಶ ಯಾವುದಂದ್ರೆ 1813ರ ಚಾರ್ಟರ್ ಕಾಯ್ದೆ ಅಂತಕ್ಕಂಥದ್ದು. ಚಾರ್ಟರ್ ಕಾಯ್ದೆ 1813. ಈ 1813ರ ಚಾರ್ಟರ್ ಕಾಯ್ದೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ 1 ಲಕ್ಷ ಹಣವನ್ನ ಮೀಸಲಿಡಬೇಕು ಎಂದು ನಿರ್ದೇಶನ ಮಾಡ್ತದೆ ಅಂತಕ್ಕಂಥದ್ದು. ಅಂದ್ರೆ ಇದರ ಉದ್ದೇಶ ಏನಂದ್ರೆ ಬ್ರಿಟಿಷರು ಭದ್ರವಾಗಿ ಭಾರತದಲ್ಲಿ ತಳವೂರಬೇಕು, ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಜನಸಾಮಾನ್ಯರ ಪ್ರೀತಿಗೆ ಪಾತ್ರರಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾಯ್ದೆಯನ್ನ ಮಾಡ್ತಾ ಹೋಗ್ತಾರೆ. ಇಲ್ಲಿ ಇದಾದ ನಂತರ ಏನಾಗ್ತದೆ, ಕ್ರೈಸ್ತ ಮತ ಪ್ರಚಾರ ಪ್ರವೇಶಕ್ಕೆ ಅದರ ಮೇಲೆ ಏನಂದ್ರೆ ಒಂದು ಪ್ರತಿಬಂಧವನ್ನ ತೆಗೆದುಹಾಕಿ ಇಲ್ಲಿ ಶಾಲಾ ಕಾಲೇಜುಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಮೊದಲ ಹಂತದ ಶೈಕ್ಷಣಿಕವಾಗಿ ಇಲ್ಲಿ ವಿಚಾರ ಮಾಡಿರ್ತಕ್ಕಂಥ ಮತ್ತು ಶೈಕ್ಷಣಿಕವಾಗಿ ಆಲೋಚನೆ ಮಾಡಿರ್ತಕ್ಕಂಥ ಒಂದು ಶೈಕ್ಷಣಿಕ ವಿಚಾರವನ್ನು ಒಳಗೊಂಡಿರ್ತಕ್ಕಂಥ ಮೊದಲನೇ ಕಾಯ್ದೆ ಯಾವುದಂದ್ರೆ ಚಾರ್ಟರ್ ಕಾಯ್ದೆ 1813 ಅಂತಕ್ಕಂಥದ್ದು. ಸೊ ಇದಾದ ನಂತರ ಮತ್ತೆ ನಮಗೆ ಬರ್ತಕ್ಕಂಥ ಅಂಶ ಯಾವುದಂದ್ರೆ 1833ರ ಚಾರ್ಟರ್ ಕಾಯ್ದೆ ಅಂತಕ್ಕಂಥದ್ದು. ಚಾರ್ಟರ್ ಕಾಯ್ದೆ 1833. ಈ 1833ರ ಚಾರ್ಟರ್ ಕಾಯ್ದೆಯನ್ನ ನಾವು ನೋಡ್ತಾ ಹೋದಾಗ ಬ್ರಿಟಿಷರ ಆಡಳಿತವನ್ನು ಭಾರತಾದ್ಯಂತ ವಿಸ್ತರಣೆಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟ ಕಾಯ್ದೆ ಅಂತಕ್ಕಂಥದ್ದು. ಭಾರತದಾದ್ಯಂತ ಏನಂದ್ರೆ ಈ ಭಾರತದಾದ್ಯಂತ ಏನಂದ್ರೆ ವಿಸ್ತರಣೆ ಮಾಡಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಕಾಯ್ದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಹೋಗ್ತಾರೆ.
ಭಾರತದಾದ್ಯಂತ ವಿಸ್ತರಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕಾಯ್ದೆ ಯಾವುದಂದ್ರೆ ಚಾರ್ಟರ್ ಕಾಯ್ದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾದ್ರೆ ಇದರ ಪ್ರಾಮುಖ್ಯತೆ ಏನು, ಕೆಲವು ಅಂಶಗಳೇನು, ಪ್ರಮುಖ ಅಂಶಗಳನ್ನು ನಾವು ನೋಡ್ತಾ ಹೋದ್ರೆ, ಈ ಕಾಯ್ದೆಯ ಮೂಲಕ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತಗಳ ಗವರ್ನರ್ಗಳನ್ನ ಶಾಸನೀಯ ಅಧಿಕಾರಗಳ ಹಿಂತೆಗೆದುಕೊಳ್ಳಾಯಿತು ಅಂತಕ್ಕಂಥದ್ದು. ಇಡೀ ಬ್ರಿಟಿಷ್ ಇಂಡಿಯಾಕ್ಕೆ ಸಂಬಂಧಿಸಿದ ಶಾಸನೀಯ ಅಧಿಕಾರವನ್ನ ಭಾರತದ ಗವರ್ನರ್ ಜನರಲ್ಗೆ ಕೊಳ್ಳಾಯಿತು ಅಂತಕ್ಕಂಥದ್ದು. ಗೆಳೆಯರ ನಾನು ಹಿಂದೆ ನಿಮಗೆ ನಾನು ಪ್ರಸ್ತಾಪ ಮಾಡಿದೆ, ರೆಗ್ಯುಲೇಟಿಂಗ್ ಕಾಯ್ದೆ ಮೊದಲ ಗವರ್ನರ್ ಜನರಲ್ ವಾರ್ನ್ ಹೇಸ್ಟಿಂಗ್ಸ್ ಅಂತಕ್ಕಂಥವನು. ಇಲ್ಲೇನು ನಾನು ಮುಂದೆ ಹೇಳ್ತಾ ಹೋಗ್ತಾನೆ, ಇಲ್ಲಿ ಅದನ್ನು ಈಸ್ಟ್ ಇಂಡಿಯಾ ಕಂಪನಿ ತನ್ನ ವಾಣಿಜ್ಯ ಚಟುವಟಿಕೆಗಳನ್ನು ಕೈಬಿಟ್ಟು ಪೂರ್ಣ ಪ್ರಮಾಣದ ಆಡಳಿತಾತ್ಮಕ ಸಂಸ್ಥೆಯಾಗಿ ಮಾರ್ಪಡ್ತದೆ. ಇದು ಕೇವಲ ವ್ಯಾಪಾರಕ್ಕೋಸ್ಕರ ಇರತಕ್ಕಂಥ ಒಂದು ಸಂಸ್ಥೆ ಏನಾಯಿತು, ನೇರವಾಗಿ ಡೈರೆಕ್ಟ್ ಆಗಿ ಏನಾಗ್ತಾ ಹೋಯಿತು ಅಂದ್ರೆ ಇದು ಒಂದು ಸಂಪೂರ್ಣವಾಗಿ ಆಡಳಿತಾತ್ಮಕ ಸಂಸ್ಥೆಯಾಗಿ ಮಾರ್ಪಡಿತು ಅಂತಕ್ಕಂಥದ್ದು. ನಾಗರಿಕ ಸೇವಾ ವರ್ಗದ ಸದಸ್ಯರ ಆಯ್ಕೆ ಮುಕ್ತ ಸ್ಪರ್ಧಾತ್ಮಕ ವ್ಯವಸ್ಥೆಯನ್ನು ಜಾರಿಗೆ ತರಲು ಅವಕಾಶ ಕೊಟ್ಟರೂ ಸಹ ಕೋರ್ಟ್ ಆಫ್ ಡೈರೆಕ್ಟರ್ ಇದನ್ನ ತಿರಸ್ಕರಿಸ್ತಾರೆ. ಆಡಳಿತಾತ್ಮಕ ಒಂದು ಸ್ಪರ್ಧಾತ್ಮಕವಾಗಿ ಭಾರತೀಯ ಸ್ಥಾನಮಾನವನ್ನು ಪಡ್ಕೋಬಹುದು ಅಂತ ಹೇಳ್ತಾ ಹೋಗ್ತದೆ. ಬಟ್ ಈ ಸಂದರ್ಭದಲ್ಲಿ ಅದೇನ್ ಮಾಡ್ತದೆ, ಕೋರ್ಟ್ ಆಫ್ ಡೈರೆಕ್ಟರ್ ಏನ್ ಮಾಡ್ತಾ ಹೋಗ್ತಾರೆ, ಅದನ್ನ ನಿರಾಕರಿಸ್ತಾರೆ ಅಂತಕ್ಕಂಥದ್ದು. ಸೊ ಇದಾದ ನಂತರ ಈ ಕಾಯ್ದೆ ಬಂಗಾಳದ ಗವರ್ನರ್ ಜನರಲ್ ಅನ್ನ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಮಾಡ್ತದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೆನ್ಪಿಟ್ಕೋಬೇಕಾಗ್ತದೆ. ಬಂಗಾಳದ ಗವರ್ನರ್ ಜನರಲ್ ಅನ್ನ ಮೊದಲ ಗವರ್ನರ್ ಜನರಲ್ ವಾರ್ನ್ ಹೇಸ್ಟಿಂಗ್ಸ್ ಅಂತಕ್ಕಂಥವನು ಇರ್ತಾನೆ. ಈ ಕಾಯ್ದೆ ಏನಾಗ್ತದೆ, ಬಂಗಾಳದ ಗವರ್ನರ್ ಜನರಲ್ ಅನ್ನ ಏನಾಗ್ತದೆ ಅಂದ್ರೆ ಭಾರತದ ಗವರ್ನರ್ ಜನರಲ್ ಆಗಿ ಮಾಡ್ತದೆ. ಎಲ್ಲ ಸಿವಿಲ್ ಮತ್ತು ಮಿಲಿಟರಿ ಅಧಿಕಾರವನ್ನ ಅವನಿಗೆ ಹಸ್ತಾಂತರವನ್ನ ಮಾಡಲಾಗ್ತದೆ. ಹೀಗೆ ಈ ಕಾಯ್ದೆಯ ಮೂಲಕ ಪ್ರಥಮ ಬಾರಿಗೆ ಬ್ರಿಟಿಷ್ ಸಮನ್ವಯ ಭಾರತದ ಎಲ್ಲಾ ಭೂ ಪ್ರದೇಶಗಳ ಮೇಲೆ ನಿಯಂತ್ರಣ ಹೊಂದಿದ ಭಾರತ ಸರ್ಕಾರವನ್ನ ಸೃಷ್ಟಿಸಲಾಯಿತು ಅಂತಕ್ಕಂಥದ್ದು. ಹಾಗೇನೆ ಲಾರ್ಡ್ ವಿಲಿಯಂ ಬೆಂಟಿಕ್ ಅವ್ರು ಏನಿದ್ದಾರೆ, ಸೊ ಅವರು ಭಾರತದ ಪ್ರಥಮ ಗವರ್ನರ್ ಜನರಲ್ ಅಂತಕ್ಕಂಥದ್ದು. ಯಾವ ಕಾಯ್ದೆ ಅನ್ವಯ? ಚಾರ್ಟರ್ ಕಾಯ್ದೆ 1833 ಅನ್ವಯ ಲಾರ್ಡ್ ವಿಲಿಯಂ ಬೆಂಟಿಕ್. ಅಂತಕ್ಕಂಥದ್ದು ಇವನೇನಂದ್ರೆ ಸಾಮಾನ್ಯವಾಗಿ ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತಕ್ಕಂಥವನು ಇಡೀ ಭಾರತದ ಗವರ್ನರ್ ಜನರಲ್. ಓಕೆ, ಬಂಗಾಳದ ಗವರ್ನರ್ ಜನರಲ್ ಮತ್ತೆ ಬೇರೆ, ಬಂಗಾಳದ ಗವರ್ನರ್ ಜನರಲ್ ಬೇರೆ, ಬಂಗಾಳದ ಮೊದಲ ಗವರ್ನರ್ ಜನರಲ್. ನಮಗೆ ಪ್ರಶ್ನೆಯನ್ನ ಕೇಳುವಂತ ಸಂದರ್ಭದಲ್ಲಿ ಗವರ್ನರ್ ಜನರಲ್ ಅಂತ ಬಂಗಾಳದ ಗವರ್ನರ್ ಜನರಲ್ ಯಾರು ಅಂತಂದಾಗ ನಾವು ವಾರ್ನ್ ಹೇಸ್ಟಿಂಗ್ಸ್ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ಬೇಕು. ಭಾರತದ ಪ್ರಥಮ ಗವರ್ನರ್ ಜನರಲ್ ಅಂತಂದ್ರೆ ಇವನು ಮೊದಲ ಗವರ್ನರ್ ಜನರಲ್. ಭಾರತದ ಪ್ರಥಮ ಗವರ್ನರ್ ಜನರಲ್ ಅಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತಕ್ಕಂಥದ್ದನ್ನ ನಾವಿಲ್ಲಿ ಹೇಳ್ಬೇಕಾಗ್ತದೆ ಗೆಳೆಯರು. ಸೊ ಹಾಗೇನೆ ಇಲ್ಲಿ ಲಾರ್ಡ್ ಮೆಕಾವಲೆ ಅಂತ ಅಧ್ಯಕ್ಷತೆಯಲ್ಲಿ ಒಂದು ಕಾನೂನಿನ ಆಯೋಗವನ್ನು ನೇಮಿಸಲಾಗ್ತದೆ. ಕಾನೂನು ಸದಸ್ಯರ ಸೇರ್ಪಡೆಯೊಂದಿಗೆ ಗವರ್ನರ್ ಜನರಲ್ ಕಾರ್ಯಕಾರಿ ಮಂಡಳಿಯು ಕೂಡ ವಿಸ್ತರಿಸಲಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇದಾದ ನಂತರ 1853 ಚಾರ್ಟರ್ ಕಾಯ್ದೆ ಅಂತಕ್ಕಂಥದ್ದು. ಚಾರ್ಟರ್ ಕಾಯ್ದೆ 1853 ಚಾರ್ಟರ್ ಕಾಯ್ದೆ ಅಂತಕ್ಕಂಥ. ಈ 1853 ಚಾರ್ಟರ್ ಕಾಯ್ದೆ ಅಂತಕ್ಕಂಥದ್ದು ಏನಿದೆ, ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಸರ್ಕಾರಿ ಸೇವೆಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ಮತ್ತು ನೇಮಕ ಮಾಡುವ ಪದ್ಧತಿಗೆ ಅವಕಾಶವನ್ನ ನೀಡಿರ್ತಕ್ಕಂಥ ಕಾಯ್ದೆ. ಯಾವುದು? ಚಾರ್ಟರ್ ಕಾಯ್ದೆ 1853 ಕಾಯ್ದೆ ಅಂತಕ್ಕಂಥದ್ದು. ಇಲ್ಲಿ ಏನಾಗ್ತಾ ಹೋಗ್ತದೆ ಅಂದ್ರೆ 1835 ಮೆಕಾಲೆ ಆಯೋಗ ಜಾರಿ ಆಗ್ತದೆ. ಇದು ಇಂಗ್ಲಿಷ್ ಶಿಕ್ಷಣಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಇದೇನಂದ್ರೆ ಇಂಗ್ಲಿಷ್ ಶಿಕ್ಷಣಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಹಾಗೆ 1854
ವುಡ್ಸ್ ವರದಿ ಜಾರಿಗೆ ಬರ್ತದೆ. ಭಾರತದ ಶೈಕ್ಷಣಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮೆಕಾವಲಿ ಅವರ ಅಧ್ಯಕ್ಷತೆಯಲ್ಲಿ ಬಂದಿರತಕ್ಕಂಥದ್ದು ಅದು ಇಂಗ್ಲಿಷ್ ಶಿಕ್ಷಣಕ್ಕಾದ್ರೆ, ಇಡೀ ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಣಕ್ಕೆ ನಾವು ನೋಡ್ತಾ ಹೋದಾಗ ಭಾರತೀಯರ ಶಿಕ್ಷಣಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ವರದಿ ಬರುತ್ತೆ 1854ರ ವುಡ್ಸ್ ವರದಿ. ಅದಕ್ಕೆ ಒಬ್ಬ ಇತಿಹಾಸಕಾರ ಒಂದು ಮಾತು ಹೇಳ್ತಾನೆ, ಅಂದ್ರೆ ಇಡೀ ವಿಶ್ವ ಇನ್ನು ಬೆಳವಣಿಗೆಯ ಹಂತದ ವಿದ್ಯಾಭ್ಯಾಸದಲ್ಲಿದ್ದಾಗ ಭಾರತ ದೇಶದಂತಹ ಪ್ರದೇಶದೊಳಗೆ ವಿಶ್ವವಿದ್ಯಾಲಯಗಳು, ಗುರುಕುಲಗಳು ತಲೆ ಎತ್ತಿದ್ವು ಅಂತಕ್ಕಂಥ ಮಾತನ್ನ ಹಿಂದಿನ ಇತಿಹಾಸಕಾರರು ಮತ್ತು ಶಿಕ್ಷಣ ತಜ್ಞರು ಹೇಳ್ತಾರೆ. ಆದರೆ ಈಗ ಎಲ್ಲ ದೇಶಗಳು ಮುಂದುವರಿತಾ ಇದ್ದಾವೆ, ಭಾರತ ದೇಶವೂ ಕೂಡ ನಿಧಾನಗತಿಯಲ್ಲಿ ಮುಂದುವರಿತಾ ಇದೆ. ಮುಂದುವರಿಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ, ಏನೇ ಇರಲಿ. ಹಾಗೆಯೇ ಇಲ್ಲಿ ಸಾಮಾನ್ಯವಾಗಿ ಮತ್ತೇನು ಅಂಶಗಳನ್ನು ನಾವು ಮತ್ತೆ ಕೆಲವು ಅಂಶಗಳನ್ನು ನಾವು ನೋಡ್ತಾ ಹೋದಾಗ, ಈ ಕಾಯ್ದೆ ಪ್ರಥಮ ಬಾರಿಗೆ ಭಾರತೀಯರ ಲೆಜಿಸ್ಲೇಟಿವ್ ಕೌನ್ಸಿಲಿಂಗ್ನಲ್ಲಿ ಸ್ಥಳೀಯ ಪ್ರಾತಿನಿಧ್ಯತೆ ನೀಡಿತು ಅಂತಕ್ಕಂಥದ್ದು. ಏನು ಲೆಜಿಸ್ಲೇಟಿವ್ ಸಂಸ್ಥೆಗಳೇನು ಕೌನ್ಸಿಲಿಂಗ್ಸ್ಗಳೇನಿದ್ವು ಅಲ್ಲಿ ಭಾರತೀಯ ಸ್ಥಳೀಯರಿಗೆ ಅವಕಾಶವನ್ನ ನೀಡಿದ್ವು ಅಂತಕ್ಕಂಥದ್ದು. ಪ್ರಥಮ ಬಾರಿಗೆ ಗವರ್ನರ್ ಜನರಲ್ ಕೌನ್ಸಿಲಿಂಗ್ ಶಾಸನೀಯ ಹಾಗೂ ಕಾರಂಗಿಯ ಕಾರ್ಯಗಳನ್ನು ಪರಸ್ಪರ ಪ್ರತ್ಯೇಕಿಸಲಾಯಿತು. ಈ ಕಾಯ್ದೆ ಲೆಜಿಸ್ಲೇಟಿವ್ ಕೌನ್ಸಿಲಿಂಗ್ ಅಂತಕ್ಕಂಥ ಒಂದು 6 ಮಂದಿಯ ಹೊಸ ಸದಸ್ಯರನ್ನ ಗವರ್ನರ್ ಜನರಲ್ ಕೌನ್ಸಿಲಿಂಗ್ಗೆ ಸೇರ್ಪಡೆಯನ್ನ ಮಾಡಲಾಯಿತು ಅಂತಕ್ಕಂಥದ್ದು. ಸೊ ಇದಾದ ನಂತರ ಬೋರ್ಡ್ ಆಫ್ ಕಂಟ್ರೋಲ್ನ ಸದಸ್ಯರ, ಕಾರ್ಯದರ್ಶಿ ಮತ್ತು ಇತರ ಅಧಿಕಾರಿಗಳ ವೇತನ ಬ್ರಿಟಿಷ್ ಸರ್ಕಾರವೇ ನಿರ್ಧರಿಸಬೇಕಾಗಿತ್ತು. ಆ ವೇತನವನ್ನ ಕಂಪನಿ ಭಾರತದ ಆದಾಯದಿಂದ ನೀಡಬೇಕು ಅಂತಕ್ಕಂಥದ್ದು ಈ ಕಾಯ್ದೆ ಸ್ಪಷ್ಟಪಡಿಸಿತು ಅಂತಕ್ಕಂಥದ್ದು. ಇಲ್ಲಿ ಕೋರ್ಟ್ ಆಫ್ ಡೈರೆಕ್ಟರ್ಗಳ ಸದಸ್ಯರ ಸಂಖ್ಯೆಯನ್ನ 24 ಇದ್ದದ್ದನ್ನ 18ಕ್ಕೆ ಇಳಿಸಲಾಯಿತು. ಈ 18 ಮಂದಿ ಸದಸ್ಯರ ಪೈಕಿ 6 ಮಂದಿ ಬ್ರಿಟಿಷ್ ಸಾಮ್ರಾಜ್ಞೆಯ ನೇಮಕಾತಿಯಿಂದಲೇ ಆಗಬೇಕಾಗಿತ್ತು ಅಂತಕ್ಕಂಥದ್ದು. ಸೊ ಇದಾದ ನಂತರ 1858ರ ಭಾರತ ಸರ್ಕಾರ ಕಾಯ್ದೆ ಅಂತಕ್ಕಂಥದ್ದು. 1858ರ ಭಾರತ ಸರ್ಕಾರ ಕಾಯ್ದೆ. 1858ರ ಭಾರತ ಸರ್ಕಾರ ಕಾಯ್ದೆ. ಗೆಳೆಯರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಅಂದ ತಕ್ಷಣವೇ 1857ರಲ್ಲಿ ನಡೆದಿರ್ತಕ್ಕಂಥ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಭಾರತ ದೇಶ ಸ್ವತಂತ್ರ ಆಗ್ಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಒಂದು ಹೋರಾಟ ಏನಿದೆಯಲ್ಲ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಇದು ನಾವೇನ್ ಮಾಡ್ತಾ ಹೋಗ್ತೀವಿ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಂಗಳ ಪಾಂಡ್ಯ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಅನೇಕ ವೀರ ವನಿತೆಯರಾಗ್ಬೋದು, ರಾಣಿಯರಾಗ್ಬೋದು, ರಾಜರಾಗ್ಬೋದು, ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಯತ್ನಗಳು ಇದಾವಲ್ಲ, ಅದನ್ನು ನಾನು 1857ರ ಭಾರತದ ಸ್ವತಂತ್ರ ಸಂಗ್ರಾಮ ಅಂತಕ್ಕಂಥ ಇತಿಹಾಸದಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಅಲ್ಲಾಗ್ತಕ್ಕಂಥ ಒಂದೊಂದು ಅಂಶವನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗ್ತೇನೆ. ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೇಳ್ತೇನೆ. ಸೊ ಇಲ್ಲೇನಾಗ್ತಾ ಹೋಗ್ತದೆ ಅಂದ್ರೆ, ಭಾರತ ಸರ್ಕಾರ ಕಾಯ್ದೆ ಏನಿದೆ 1858 ಅಂತಕ್ಕಂಥದ್ದು ಅಲ್ಲಿ ಕಾಯ್ದೆಯನ್ನ ಮಾಡ್ತಾ ಹೋಗ್ತಾರೆ ಗೆಳೆಯರೆ. ಆದ್ರೆ 1858 ಒಂದು ವರ್ಷ ಹಿಂದೆ ಏನಂದ್ರೆ 1857ರಲ್ಲಿ ಆಗಿರ್ತಕ್ಕಂಥ ಒಂದು ಕ್ರಾಂತಿ ಏನಿದೆಯಲ್ಲ, ಸ್ವತಂತ್ರ ಸಂಗ್ರಾಮ ಏನಿದೆಯಲ್ಲ, ಈ ಸ್ವತಂತ್ರ ಸಂಗ್ರಾಮಕ್ಕೆ ನಮಗೆ ಸ್ವತಂತ್ರಕ್ಕೆ ಏನು ಬೇಕು ಅಥವಾ ಯಾವ ರೀತಿ ಅಂತಕ್ಕಂಥದ್ದನ್ನ 1957ರ ಸ್ವತಂತ್ರ ಸಂಗ್ರಾಮ ಪರಿಣಾಮವಾಗಿ ಬ್ರಿಟನ್ ಸಂಸತ್ತಿನಲ್ಲಿ ಒಂದು ಕಾಯ್ದೆಯನ್ನ ಮಾಡ್ತಾ ಹೋಗ್ತಾರೆ. ಅದೇ 1858ರ ಭಾರತ ಸರ್ಕಾರ ಕಾಯ್ದೆ ಅಂತಕ್ಕಂಥದ್ದು. ಈ ಕಾಯ್ದೆಯನ್ನ ಮ್ಯಾಗ್ನಾ ಕಾರ್ಟ ಅಂತ ಹೇಳಿ ಕರಿತಾ ಹೋಗ್ತಾರೆ ಗೆಳೆಯರೆ. 1858ರ ಭಾರತ ಸರ್ಕಾರ ಕಾಯ್ದೆಯನ್ನ ಮ್ಯಾಗ್ನಾ ಕಾರ್ಟ ಕಾಯ್ದೆ ಅಂತಕ್ಕಂಥ ಹೆಸರಿಂದ ಕರೀತಾ ಹೋಗ್ತಾರೆ. ಈ ಕಾಯ್ದೆಯ ಮೂಲಕ ಮಹಾರಾಣಿ ವಿಕ್ಟೋರಿಯಾಳು ಭಾರತದ ಆಡಳಿತದ ಹೊಣೆಯನ್ನ ಈಸ್ಟ್ ಇಂಡಿಯಾ ಕಂಪನಿಯಿಂದ ತನ್ನ ನೇರ ಆಳ್ವಿಕೆಗೆ ತೆಗೆದುಕೊಳ್ತಾರೆ. ಅಲ್ಲಿವರೆಗೂ ಈಸ್ಟ್ ಇಂಡಿಯಾ ಕಂಪನಿಯೇ ಎಲ್ಲಿಯವರೆಗೂ 1853ರವರೆಗೆ 57ರವರೆಗೆ ಈಸ್ಟ್ ಇಂಡಿಯಾ ಕಂಪನಿಯೇ ಏನು ಮಾಡ್ತಾ ಇರ್ತಿತ್ತು ಅಂದ್ರೆ ಅಧಿಕಾರವನ್ನು ಮಾಡ್ತಾ ಇರ್ತಿತ್ತು, ಬಟ್ ಅಧೀನದಲ್ಲಿ ಇರ್ತಿತ್ತು. ಆದರೆ ನೇರ ಆಡಳಿತಕ್ಕೆ ಒಳಪಟ್ಟಿದ್ದದು ಯಾವಾಗಂದ್ರೆ ಭಾರತ ಸರ್ಕಾರ ಕಾಯ್ದೆ 1858 ಅಂತಕ್ಕಂಥದ್ದು. ಇದನ್ನು ನಾವು ಬಹಳ ಸಲ ಅದನ್ನ ಪ್ರಶ್ನೆಗಳನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಭಾರತ ಸರ್ಕಾರ ಕಾಯ್ದೆಯ ಲಕ್ಷಣಗಳೇನು, ಏನು ಪ್ರಮುಖ ಅಂಶಗಳನ್ನ ನಾವು ನೋಡ್ತಾ ಹೋದ್ರೆ, ಇದು
ನಿಯಂತ್ರಣ ಮಂಡಳಿ ಮತ್ತು ನಿರ್ದೇಶಕಗಳ ಮಂಡಳಿಯನ್ನ ರದ್ದುಪಡಿಸಿ ಈ ಮೂಲಕ ದ್ವಿಮುಖ ಸರ್ಕಾರವನ್ನ ಅಂತ್ಯಗೊಳಿಸ್ತದೆ ಅಂತಕ್ಕಂಥ. ಇಲ್ಲೇನಿರುತ್ತೆ, ನಿಯಂತ್ರಣ ಮಂಡಳಿ ಅಂತ ಮಾಡಿರ್ತಾರೆ, ನಿರ್ದೇಶಕರುಗಳ ಮಂಡಳಿಯನ್ನ ರದ್ದುಪಡಿಸ್ತದೆ, ಈ ಮೂಲಕ ದ್ವಿಮುಖ ಸರ್ಕಾರ ಪದ್ಧತಿಯನ್ನ ಅಂತ್ಯಗೊಳಿಸಲಾಗ್ತದೆ. ಹಾಗಾದ್ರೆ ಭಾರತ ನಿರ್ವಹಣೆಯ ಹೊಣೆಯನ್ನ ಈಸ್ಟ್ ಇಂಡಿಯಾ ಕಂಪನಿಯಿಂದ ಸಾಮ್ರಾಜ್ಞಿಗೆ ನಾವೇನ್ ಮಾಡ್ತಾ ಅಂದ್ರೆ ವರ್ಗಾಯಿಸಲಾಗ್ತದೆ ಅಂತಕ್ಕಂಥದ್ದು. ಭಾರತ ಗವರ್ನರ್ ಜನರಲ್ ಅಂತಕ್ಕಂಥ ಪದವನ್ನ ವೈಸ್ರಾಯ ಅಂತಕ್ಕಂಥ ಹೆಸರಿನಿಂದ ಕರೆಯಲ್ಪಡ್ತದೆ ಅಂತಕ್ಕಂಥದ್ದು. ಇಲ್ಲಿ ಏನಂದ್ರೆ ನಾವು ಏನಂತ ಗವರ್ನರ್ ಜನರಲ್ ಅಂತಕ್ಕಂಥದ್ದು ಇದ್ದದ್ದನ್ನ ಇಲ್ಲಿ ವೈಸ್ರಾಯ ಅಂತಕ್ಕಂಥದ್ದು ಏನಾಗ್ತಾ ಹೋಗ್ತದೆ, ವೈಸ್ರಾಯ್ ಅಂತಕ್ಕಂಥ ಹೆಸರಿನಿಂದ ಕರೆಯಲ್ಪಡ್ತದೆ ಅಂತಕ್ಕಂಥ. ಈ ವೈಸ್ರಾಯ್ ಅಂತಕ್ಕಂಥ ಹೆಸರನ್ನ ಬದಲಾವಣೆ ಮಾಡ್ತಾರೆ. ಭಾರತ ರಾಜ್ಯದ ಕಾರ್ಯದರ್ಶಿ ಅಂತಕ್ಕಂಥ ಒಂದು ಪದವಿಯನ್ನ, ಒಂದು ಸ್ಥಾನವನ್ನ ಅವರು ಇದು ಮಾಡ್ತಾರೆ. ಈ ಭಾರತ ಆಡಳಿತದ ಎಲ್ಲಾ ಅಧಿಕಾರ, ಆಡಳಿತ ಮೇಲಿನ ನಿಯಂತ್ರಣವನ್ನ ಭಾರತ ರಾಜ್ಯ ಕಾರ್ಯದರ್ಶಿಗೆ ನೀಡಲಾಗ್ತದೆ. ಇವನು ಬ್ರಿಟಿಷ್ ಸಚಿವ ಸಂಪುಟದ ಸದಸ್ಯನಾಗಿರ್ತಾನೆ. ಬ್ರಿಟಿಷ್ ಸಂಸತ್ತಿಗೆ ಅಂತಿಮವಾಗಿ ಇವನು ಹೊಣೆಗಾರನಾಗಿರ್ತಾನೆ ಅಂತಕ್ಕಂಥದ್ದು. ಭಾರತ ರಾಜ್ಯ ಕಾರ್ಯದರ್ಶಿಯ ಆಡಳಿತದಲ್ಲಿ ನೆರವಾಗಲಿಕ್ಕೆ 15 ಮಂದಿ ಸದಸ್ಯರ ಭಾರತ ಮಂಡಳಿಯನ್ನ ಇಲ್ಲಿ ನೇಮಿಸಲಾಗ್ತದೆ. ಈ ಮಂಡಳಿಯ ಸಲಹಾ ಸಂಸ್ಥೆಯಾಗಿರ್ತದೆ. ಆದರೆ ಈ ಸಲಹಾ ಸಮಿತಿಯ ತೀರ್ಮಾನವನ್ನ ಅವನ ಒಪ್ಪಿಗೆಯನ್ನ ತಗೊಳ್ಬಹುದು ಅಥವಾ ತಗೊಳ್ಳದೆ ಇಲ್ದಂಗೆ ತಾನೇ ಅಂತಿಮ ತೀರ್ಮಾನವನ್ನ ಕೈಗೊಳ್ತಕ್ಕಂಥ ಅಧಿಕಾರವನ್ನು ಕೂಡ ಅವನು ಹೊಂದಿದ್ದ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳಬೇಕಾಗ್ತದೆ. ಸೊ ಇದಾದ ನಂತರ 1861ರ ಭಾರತೀಯ ಕೌನ್ಸಿಲಿಂಗ್ ಆಕ್ಟ್ ಅಂತಕ್ಕಂಥದ್ದು, 1861ರ ಭಾರತೀಯ ಕೌನ್ಸಿಲಿಂಗ್ ಆಕ್ಟ್ ಅಂತಕ್ಕಂಥದ್ದು. ಭಾರತೀಯ ಕೌನ್ಸಿಲಿಂಗ್ ಆಕ್ಟ್, ಕೌನ್ಸಿಲ್ ಆಕ್ಟ್, ಕೌನ್ಸಿಲಿಂಗ್ ಕಾಯ್ದೆ ಅಂತ ಅನ್ಕೊಳ್ಳಿ. ಎಷ್ಟು? 1861ರ ಭಾರತೀಯ ಕೌನ್ಸಿಲಿಂಗ್ ಆಕ್ಟ್ ಅಂತಕ್ಕಂಥದ್ದು. ಈ ಆಡಳಿತ ವ್ಯವಸ್ಥೆಯಲ್ಲಿ ಸೂಕ್ತ ಬದಲಾವಣೆ ತರುವುದಕ್ಕೋಸ್ಕರ ಬ್ರಿಟಿಷ್ ಸಂಸತ್ತು 1861ರಲ್ಲಿ ಭಾರತೀಯ ಕೌನ್ಸಿಲ್ ಕಾಯ್ದೆಯನ್ನ ಪಾಸ್ ಮಾಡ್ತದೆ. ಈ ಕಾಯ್ದೆಯು ಭಾರತದಲ್ಲಿ ಅನೇಕ ಮಹತ್ತರವಾಗಿರ್ತಕ್ಕಂಥ ಬದಲಾವಣೆಗೆ ಕಾರಣವಾಗ್ತದೆ. ಜೊತೆಗೆ ಇದು ಸಂವಿಧಾನದ ಬೆಳವಣಿಗೆಗೆ ಅಪಾರವಾಗಿರ್ತಕ್ಕಂಥ ಕೊಡುಗೆ ಇದರದಾಗಿರ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಹೇಳಬೇಕಾಗ್ತದೆ. ಯಾಕಂದ್ರೆ ಈ ಕಾಯ್ದೆಯು ಭಾರತೀಯರು ಕಾನೂನು ರೂಪಿಸುವ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತೆ ಅವಕಾಶವನ್ನು ಕಲ್ಪಿಸಿತು ಅಂತಕ್ಕಂಥದ್ದು ಒಂದು. ಎರಡನೇದು, 1861ರಲ್ಲಿ IPC ಭಾರತೀಯ ದಂಡ ಸಂಹಿತ ನೀತಿ ಅಂತಕ್ಕಂಥದ್ದು ಜಾರಿಯಾಯಿತು. ವೈಸ್ರಾಯ ತನ್ನ ಭಾರತೀಯರ ಕೌನ್ಸಿಲ್ಗೆ ಭಾರತೀಯರ ಅಧಿಕಾರೇತರ ಸದಸ್ಯರನ್ನಾಗಿ ನಾಮಕರಣವನ್ನ ಮಾಡಿಕೊಂಡ್ರು. ಈ ಕಾಯ್ದೆಯಂತೆ 1862ರಲ್ಲಿ ವೈಸ್ರಾಯ ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥ ಲೆಜಿಸ್ಲೇಟಿವ್ ಕೌನ್ಸಿಲಿಂಗ್ನ ಬನಾರಸ್ನ ರಾಜ, ಪಾಟಿಯಾಲದ ಮಹಾರಾಜ ಸರ್ ದಿವಾಕರ್ ರಾವ್ ಅವರನ್ನ ನಾಮಕರಣ ಮಾಡ್ತಾರೆ. ಈ ಪಟಿಯಾಲದ ರಾಜನಾಗಿರ್ತಕ್ಕಂಥ ಮಹಾರಾಜನನ್ನ, ಬನಾರಸ್ನ ಮಹಾರಾಜನನ್ನ ಮತ್ತು ಸರ್ ದಿವಾಕರ್ ರಾವ್ ಅವರನ್ನ ನಾಮಕರಣವನ್ನ ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥ ಮಾಡ್ತಾನೆ. ಇದಾದ ನಂತರ 1892ರ ಭಾರತೀಯ ಕೌನ್ಸಿಲಿಂಗ್ ಕಾಯ್ದೆ ಅಂತಕ್ಕಂಥದ್ದು. ಭಾರತೀಯ ಕೌನ್ಸಿಲ್ ಕಾಯ್ದೆ. ಈ ಕೌನ್ಸಿಲಿಂಗ್ ಕಾಯ್ದೆ 1892. ಈ 1892ರ ಕೌನ್ಸಿಲಿಂಗ್ ಕಾಯ್ದೆಯನ್ನು ನಾವು ನೋಡ್ತಾ ಹೋದ್ರೆ, ಇದು 1892ರ ಕಾಯ್ದೆಯಡಿಯಲ್ಲಿ 1861ರಲ್ಲಿ ಮುಂದುವರಿತಾ ಹೋಗ್ತದೆ. 1861ರ ಕಾಯ್ದೆಯ ಪ್ರಕಾರ ಸ್ಥಾಪಿತವಾಗಿರ್ತಕ್ಕಂಥ ಮಂಡಳಿಯಲ್ಲಿ ಭಾರತೀಯರಿಗೆ ನ್ಯಾಯಸಮ್ಮತವಾದ ಪ್ರಾತಿನಿಧ್ಯತೆಯನ್ನ ನೀಡಲಾಗಲಿಲ್ಲ ಎಂದು ಕಾಂಗ್ರೆಸ್ ಪ್ರತಿಭಟಿಸುತ್ತದೆ. ಜೊತೆಗೆ ಶಾಸನೀಯ ಮಂಡಳಿಯ ಸದಸ್ಯರ ನೇಮಕಾತಿ
ಪದ್ಧತಿಯನ್ನ ವಿರೋಧಿಸಿದಂತೆ ಚುನಾವಣಾ ಪದ್ಧತಿಯ ಆಯ ವ್ಯವಸ್ಥೆಯ ಪಟ್ಟಿಯ ಮೇಲೆ ಮಂಡಳಿಗೆ ಅಧಿಕಾರ, ಕಾರ್ಯಾಂಗದ ಮೇಲೆ ಶಾಸಕಾಂಗದ ನಿಯಂತ್ರಣದ ಮುಂತಾದ ಬೇಡಿಕೆಗಳನ್ನು ಕಾಂಗ್ರೆಸ್ ಬ್ರಿಟಿಷ್ ಸರ್ಕಾರದ ಮುಂದೆ ಇಡ್ತದೆ. ಈ ಬೇಡಿಕೆಯನ್ನ ಈಡೇರಿಸುವಂತೆ ಸಲುವಾಗಿ 1892ರ ಭಾರತೀಯ ಕೌನ್ಸಿಲ್ ಕಾಯ್ದೆ ಜಾರಿಗೆ ಬರ್ತದೆ. ಇದಾದ ನಂತರ ಈ ಕೌನ್ಸಿಲಿಂಗ್ ಕಾಯ್ದೆಯ ಅಥವಾ ಕೌನ್ಸಿಲ್ ಕಾಯ್ದೆಯ ಅಂಶವನ್ನು ನಾವು ನೋಡ್ತಾ ಹೋದರೆ, ಲಕ್ಷಣಗಳನ್ನು ನಾವು ನೋಡ್ತಾ ಹೋದರೆ ಗೊತ್ತಾಗ್ತದೆ ಗೆಳೆಯರಲ್ಲಿ. ಕೇಂದ್ರ ಮತ್ತು ಪ್ರಾಂತೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಹೆಚ್ಚುವರಿ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಲಾಯಿತು. ಹಾಗೆಯೇ ಈ ಕಾಯ್ದೆಯು ಅಧಿಕಾರೇತರವಾಗಿರ್ತಕ್ಕಂಥ ಕೇಂದ್ರ ಮತ್ತು ಪ್ರಾಂತೀಯಗಳಿಗೆ ಆಯ್ಕೆ ಮಾಡಲಿಕ್ಕೆ ನಾಮಕರಣ ವಿಧಾನವನ್ನು ಹೆಚ್ಚು ಬಳಕೆ ಮಾಡಲಾಯಿತು. ಲೆಜಿಸ್ಲೇಟಿವ್ ಕೌನ್ಸಿಲ್ನ ಕಾರ್ಯಗಳ ಹೆಚ್ಚಿಸಲಾಯಿತು. ಆಯವ್ಯಯ ಪಟ್ಟಿಯನ್ನು ಚರ್ಚಿಸುವ, ಕಾರ್ಯಾಂಗಕ್ಕೆ ಪ್ರಶ್ನೆ ಕೇಳುವ ಅಧಿಕಾರ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ನೀಡಲಾಯಿತು ಅಂತಕ್ಕಂಥದ್ದು. ಹಾಗೆಯೇ ಇಲ್ಲಿ 1919ರ ಭಾರತದ ಕೌನ್ಸಿಲಿಂಗ್ ಕಾಯ್ದೆ ಅಂತಕ್ಕಂಥದ್ದು, ಭಾರತದ ಕೌನ್ಸಿಲಿಂಗ್ ಕಾಯ್ದೆ, ಕೌನ್ಸಿಲ್ ಅನ್ಕೊಂಡ್ಬಿಡಿ, ಕೌನ್ಸಿಲಿಂಗ್ ಅಂತಿದ್ದಾನೆ, ಕೌನ್ಸಿಲ್ ಕಾಯ್ದೆ, ಭಾರತದ ಕೌನ್ಸಿಲಿಂಗ್ ಕಾಯ್ದೆ 1909. ಭಾರತದ ಕೌನ್ಸಿಲಿಂಗ್ ಕಾಯ್ದೆ 1909. ಇಲ್ಲಿ ಭಾರತದ ಭಾರತದ ಕೌನ್ಸಿಲ್ ಏನಿದೆ, ಈ ಕಾಯ್ದೆಯನ್ನ 1909 ಅಂತೇಳಿ ನಾವು ಹೆಸರಿಸ್ತೇವೆ. ಈ ಕಾಯ್ದೆಯನ್ನು ನಾವೇನಂದ್ರೆ ಮಾರ್ಲೆ ಮಿಂಟೋ ಸುಧಾರಣೆ ಅಂತೇಳಿ ಕರಿತೇವೆ. 1900 ಭಾರತ ಕೌನ್ಸಿಲಿಂಗ್ ಕಾಯ್ದೆಯನ್ನ ನಾವು ಏನಂತ ಕರಿತೇವೆ ಅಂದ್ರೆ, ನಾವು ಇಲ್ಲಿ ಇದನ್ನ ಏನಂತ ಕರಿತೇವೆ ಅಂತಂದ್ರೆ ಮಾರ್ಲೆ ಮತ್ತು ಮಿಂಟೋ ಸುಧಾರಣೆ ಅಂತೇಳಿ ಕರಿತಾ ಹೋಗ್ತೇವೆ. ಸಾಮಾನ್ಯವಾಗಿ ಈ ಕಾಯ್ದೆ ಜಾರಿಗೆ ಬಂದ ಸಂದರ್ಭದಲ್ಲಿ ಲಾರ್ಡ್ ಮಾರ್ಲೆ ಭಾರತದ ಕಾರ್ಯದರ್ಶಿ ಆಗಿರ್ತಾನೆ. ಲಾರ್ಡ್ ಮಿಂಟೋ ಅವರು ಭಾರತದ ವೈಸರಾಯರಾಗಿರ್ತಾರೆ ಅಂತಕ್ಕಂಥದ್ದು. ಸೊ ಇದಾದ ನಂತರ ನಾವು ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡ್ತಾ ಹೋದಾಗ ಕೆಲವು ಅಂಶಗಳನ್ನು ನಾವಿಲ್ಲಿ ನೋಡಬೇಕಾಗ್ತದೆ. 1919ರ ಭಾರತದ ಕೌನ್ಸಿಲಿಂಗ್ ಕಾಯ್ದೆ ಏನಿದೆ, ಈ ಕೌನ್ಸಿಲ್ ಕಾಯ್ದೆಯ ಪ್ರಾಂತ್ಯಗಳನ್ನು ನಾವು ಸ್ಥಾನಮಾನಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗ್ತದೆ. ಬಂಗಾಳ, ಮದ್ರಾಸ್, ಬಾಂಬೆ ಪ್ರಾಂತ್ಯಗಳಲ್ಲಿ 50ಕ್ಕೂ ಹೆಚ್ಚು 50 ಸಂಖ್ಯೆಗಳಿಗೆ ಹೆಚ್ಚಿಸಲಾಗ್ತದೆ. ಉಳಿದ ಪ್ರಾಂತ್ಯಗಳನ್ನು 30 ಅಂತ ಹೇಳಿ ನಿಗದಿಪಡಿಸಲಾಗ್ತದೆ. ಕೇಂದ್ರ ಶಾಸನ ಸಭೆ ಸದಸ್ಯರ ಸಂಖ್ಯೆಯನ್ನು 16ರಿಂದ 68ಕ್ಕೆ ಹೆಚ್ಚಿಸಲಾಗ್ತದೆ. ಅದರಲ್ಲಿ 36 ಮಂದಿ ಸರ್ಕಾರಿ ಸದಸ್ಯರಾಗಿದ್ದು ಹಾಗೂ 32 ಮಂದಿ ಸರ್ಕಾರೇತರ ಸದಸ್ಯರಾಗಿರ್ತಾರೆ. ಶಾಸನ ಸಭೆಯ ಅವಧಿ 3 ವರ್ಷ ಅಂತೇಳಿ ನಿಗದಿಪಡಿಸಲಾಗ್ತದೆ. ಸೊ ಇದಾದ ಪ್ರತ್ಯೇಕವಾಗಿರ್ತಕ್ಕಂಥ ಮತದಾರ ವರ್ಗವನ್ನ ಪರಿಕಲ್ಪನೆಯನ್ನ ಒಪ್ಪಿಕೊಳ್ಳುವ ಮೂಲಕ ಮುಸ್ಲಿಮರಿಗೆ ಕೋಮು ಪ್ರಾತಿನಿಧ್ಯ ಪದ್ಧತಿಯ ಜಾರಿಗೆ ತರಲಾಗ್ತದೆ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿದ್ರು, ಎಲ್ಲರೂ ಕೂಡ ಭಾರತೀಯರು, ನಾವೆಲ್ಲ ಭಾರತೀಯರು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲೇ ಇದ್ರು. ಆದರೆ ಇಲ್ಲಿ ಪ್ರತ್ಯೇಕ ಮತದಾರ ವರ್ಗ ಪರಿಕಲ್ಪನೆಯನ್ನು ಒಪ್ಪಿಕೊಳ್ಳುವುದರ ಮೂಲಕ ಮುಸ್ಲಿಮರಿಗೆ ಕೋಮು ಪ್ರಾತಿನಿಧ್ಯ ಪದ್ಧತಿಯನ್ನ ಜಾರಿಗೆ ತರಲಾಯಿತು. ಈ ಪದ್ಧತಿಯ ಪ್ರಕಾರ ಮುಸ್ಲಿಂ ಪ್ರತಿನಿಧಿಗಳು ಮುಸ್ಲಿಂ ಮತದಾರರಿಂದಲೇ ಚುನಾಯಿಸಬೇಕೆಂದು ಶಿಫಾರಸು ಮಾಡಲಾಯಿತು ಅಂತಕ್ಕಂಥ. ಈಗೆಲ್ಲರೂ ಕೂಡ ನಮ್ಮ ಯಾರು ನಿಂತರೂ ಅವ್ರಿಗೆ ನಾವು ಮತ ಹಾಕ್ತೇವೆ. ಸೊ ಆ ಕಾಲಘಟ್ಟದಲ್ಲಿ ಮುಸ್ಲಿಮರು ನಿಂತರೂ ಮುಸ್ಲಿಮರಿಂದ ಮಾತ್ರ ನಾವು ಏನಂದ್ರೆ ಮತಗಳನ್ನು ಹಾಕಿಸ್ಕೋಬೇಕು ಅಂತಕ್ಕಂಥದ್ದು ಬರ್ತದೆ. ಅದಕ್ಕೆ ಲಾರ್ಡ್ ಮಿಂಟೋ ಅವರನ್ನ ಕೋಮು ಮತದಾರ ವರ್ಗದ ಪಿತಾಮಹ ಅಂತೇಳಿ ಕರೀತಾರೆ. ನಿಮಗೆ ಪ್ರಶ್ನೆ ಕೇಳಬಹುದು, ಲಾರ್ಡ್ ಮಿಂಟೋ ಏನಿದ್ದಾರೆ, ಭಾರತದ ಕೌನ್ಸಿಲ್ ಕಾಯ್ದೆಯಲ್ಲಿ ಬರ್ತಕ್ಕಂಥ ಈ ಮಿಂಟೋ ಮತ್ತು ಮಾರ್ಲೆ, ಲಾರ್ಡ್ ಮಿಂಟೋವನ್ನ ಭಾರತದ ಕೋಮು ಮತದಾರ ವರ್ಗದ ಪಿತಾಮಹ ಅಂತ ಹೇಳಿ ಕರೀತಾರೆ. ಈ ವೈಸ್ರಾಯರವರ ಕಾರ್ಯನಿರ್ವಾಹಕ ಸಮಿತಿಗೆ ಒಬ್ಬ ಭಾರತೀಯನನ್ನ ನಾಮಕರಣ ಮಾಡಲಾಗ್ತದೆ. ಭಾರತ ವೈಸ್ರಾಯನ ಕಾರ್ಯನಿರ್ವಾಹಕನಾಗಿ ಆತ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಅಂತಹ ನಾಮಕರಣಗೊಂಡಿರ್ತಕ್ಕಂಥ ಭಾರತದ ಪ್ರಥಮ ಬಾರಿಗೆ ಅವಕಾಶವನ್ನು ನೀಡಲಾಗ್ತದೆ. ಅಂತಹ ಪ್ರಥಮ ವ್ಯಕ್ತಿ ಯಾರಂದ್ರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾರವರು ಭಾರತದ
ಮೊದಲ ಸಮಿತಿಗೆ ಸದಸ್ಯನಾಗಿ ನೇಮಕ ಆಗ್ತಾನೆ. ಇಲ್ಲಿ ಏನಾಗ್ತಾ ಹೋಗ್ತದೆ ಗೆಳೆಯರಂದ್ರೆ, ವೈಸ್ರಾಯರವರ ಕಾರ್ಯನಿರ್ವಾಹಕ ಸಮಿತಿ ಏನಿದೆಯಲ್ಲ, ಆ ಕಾರ್ಯನಿರ್ವಾಹಕ ಸಮಿತಿಗೆ ಪ್ರಥಮ ಬಾರಿಗೆ ಭಾರತದ ಒಬ್ಬ ವ್ಯಕ್ತಿ ನಾಮಕರಣಗೊಳ್ತಾನೆ. ಅವನೇ ಸತ್ಯೇಂದ್ರ ಪ್ರಸಾದ್ ಸಿನ್ಹ ಅಂತಕ್ಕಂಥದ್ದು. ಇವರು ವೈಸ್ರಾಯರವರ ಕಾರ್ಯನಿರ್ವಾಹಕ ಸಮಿತಿಯ ಸದಸ್ಯರಾಗಿ ನೇಮಕವಾದ ಮೊದಲ ಭಾರತೀಯ ಅಂತಕ್ಕಂಥ ಒಂದು ಹೆಗ್ಗಳಿಕೆಗೂ ಕೂಡ ಅವರು ಪಾತ್ರರಾಗ್ತಾರೆ ಅಂತಕ್ಕಂಥದ್ದು. ಇದಾದ ನಂತರ ನಮಗೆ ಮತ್ತೊಂದು ಕಾಯ್ದೆ ಬರ್ತಾ ಹೋಗ್ತದೆ. 1919ರ ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ ಅಂತಕ್ಕಂಥದ್ದು. ಈ ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ ಅಂತಕ್ಕಂಥದ್ದಿದೆ. ಮಾಂಟೆಗೋ ಅವರ ಭಾರತದ ಕಾರ್ಯದರ್ಶಿಯಾಗಿಯೂ ಲಾರ್ಡ್ ಚೆಮ್ಸ್ಫರ್ಡ್ ಅವರು ಭಾರತೀಯ ವೈಸ್ರಾಯ್ ಆಗಿ ಕಾರ್ಯನಿರ್ವಹಿಸಿದರು. ಆದ್ದರಿಂದ ಈ ಕಾಯ್ದೆಯನ್ನು ಅವರಿರುವರ ನಡುವೆ ಮಾಂಟೆಗೋ ಮತ್ತು ಚೆಮ್ಸ್ಫರ್ಡ್ ಅವರ ಕಾಯ್ದೆ ಅಂತ ಹೇಳಿ ಕೂಡ ಕರೀತಾರೆ. ಸೊ ಇದರ ಒಂದು ಅಂಶವನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ, ಕೆಲವು ಲಕ್ಷಣಗಳನ್ನು ಹೇಳ್ತಾ ಹೋಗ್ತೇನೆ. ಈ ಕಾಯ್ದೆ ಕೇಂದ್ರ ವಿಷಯ ಮತ್ತು ಪ್ರಾಂತೀಯ ವಿಷಯಗಳ ಎಂದು ಎರಡು ವಿಧಗಳಾಗಿ ವರ್ಗೀಕರಿಸಲಾಯಿತು. ಕೇಂದ್ರ ಪಟ್ಟಿಯಲ್ಲಿ ಬರುವ ವಿಷಯಗಳ ಮೇಲೆ ಕಾನೂನು ಮಾಡುವ ಅಧಿಕಾರವನ್ನ ಪ್ರಾಂತೀಯ ಸರ್ಕಾರವನ್ನ ಹೊಂದಿಸ್ತಕ್ಕಂಥದ್ದು. ಹಾಗೆಯೇ ದ್ವಿಸದನ ಶಾಸಕಾಂಗ ಪದ್ಧತಿಯ ಪ್ರಥಮ ಬಾರಿಗೆ ಜಾರಿ ತರಲಾಯಿತು ಅಂತಕ್ಕಂಥದ್ದು. ಅದು ಮಾಂಟೆಗೋ ಮತ್ತು ಮಾಂಟೆಗೋ ಮತ್ತು ಚೆಮ್ಸ್ಫರ್ಡ್. ಮಾಂಟೆಗೋ ಮತ್ತು ಚೆಮ್ಸ್ಫರ್ಡ್ ಕಾಯ್ದೆ ಅಂತಕ್ಕಂಥದ್ದು. ಈ ಕಾಯ್ದೆಯನ್ನ 1919 ಈ 1919 ಅಂದ್ರೆ ಇಲ್ಲಿ ಮಾಂಟೆಗೋ ಮತ್ತು ಚೆಮ್ಸ್ಫರ್ಡ್ ಅಂತಕ್ಕಂಥವ್ರು ಏನಂದ್ರೆ ಈ ಒಂದು ವೈಸ್ರಾಯ ಮತ್ತು ಕಾರ್ಯದರ್ಶಿಯ ಒಂದು ಇದನ್ನ ಕಾಲಘಟ್ಟದಲ್ಲಿ ಇದಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಕಾರ್ಯದರ್ಶಿಯ ಅಂಶಗಳನ್ನು ನಾವು ನೋಡ್ತೇವೆ. ಇದಾದ ನಂತರ ಸಾಮಾನ್ಯ ಈ ಕಾಯ್ದೆ ಲೋಕಸೇವಾ ಆಯೋಗ ಸ್ಥಾಪನೆಗೆ ಅವಕಾಶವನ್ನ ಮಾಡಲಾಯಿತು ಅಂತಕ್ಕಂಥದ್ದು. ಲೋಕಸೇವಾ ಆಯೋಗ ಸ್ಥಾಪನೆ ಯಾರ ಕಾಲಘಟ್ಟದಲ್ಲಿ ಅಂದರೆ ಮಾಂಟೆಗೋ ಮತ್ತು ಚೆಮ್ಸ್ಫರ್ಡ್ ಅಂತಕ್ಕಂಥ ಕಾಯ್ದೆಯಲ್ಲಿ. ಈ ಕಾಯ್ದೆಯಲ್ಲಿ ಲೋಕಸೇವಾ ಆಯೋಗಕ್ಕೆ ಅದರಿಂದ ನಾಗರಿಕ ಸೇವಾ ಸೂಕ್ತ ವ್ಯಕ್ತಿಗಳನ್ನು ನೇಮಕ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಹೋಯಿತು. 1926ರಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಸ್ಥಾಪಿಸಲ್ಪಟ್ಟಿತು ಅಂತಕ್ಕಂಥದ್ದು. ಈ ಕೇಂದ್ರ ಲೋಕಸೇವಾ ಆಯೋಗವನ್ನು 1926ರಲ್ಲಿ ಸ್ಥಾಪನೆ ಮಾಡಲಾಗ್ತದೆ ಅಂತಕ್ಕಂಥದ್ದು. ಹಾಗೆಯೇ ಲಂಡನ್ನಿನಲ್ಲಿ ಭಾರತೀಯರಿಗಾಗಿ ಹೈ ಕಮಿಷನರ್ ಎಂಬತಕ್ಕಂಥ ಒಂದು ಹುದ್ದೆಯು ಕೂಡ ಸೃಷ್ಟಿಸಲಾಯಿತು. ಈ ಹಿಂದೆ ಭಾರತದ ಕಾರ್ಯದರ್ಶಿಯಾಗಿ ನಿರ್ವಹಿಸಿರ್ತಕ್ಕಂಥ ಕೆಲವು ಕಾರ್ಯಗಳನ್ನು ಅಲ್ಲಿ ಹೈ ಕಮಿಷನರ್ಗೆ ವರ್ಗಾಯಿಸಲಾಯಿತು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ ಗೆಳೆಯರೆ. ಸೊ ಇದಾದ ನಂತರ ನಮಗೆ ಮತ್ತೊಂದು ಅಂಶ ನಮ್ಗೆ ಯಾವ್ದು ಬರ್ತದೆ ಅಂದರೆ ಸೈಮನ್ ಆಯೋಗ ಅಂತಕ್ಕಂಥದ್ದು. ಸೈಮನ್ ಆಯೋಗ ಅಂತಕ್ಕಂಥದ್ದು. ಈ ಸೈಮನ್ ಆಯೋಗ ಏನಿದೆ, ಈ ಸೈಮನ್ ಆಯೋಗ 1919ರ ಕಾಯ್ದೆ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದಂತೆ ವರದಿ ನೀಡಲು ಮತ್ತು ಅಗತ್ಯವೆನಿಸಿದರೆ ಸುಧಾರಣೆಗಳನ್ನು ಶಿಫಾರಸು ಮಾಡಲಿಕ್ಕೆ 1927ರಲ್ಲಿ ಸೈಮನ್ ಆಯೋಗ ನೇಮಿಸಲಾಯಿತು ಅಂತಕ್ಕಂಥದ್ದು. ಇಷ್ಟರಲ್ಲಿ 1927ರಲ್ಲಿ. ಹಾಗೆಯೇ ಈ ಸೈಮನ್ ಆಯೋಗದ ಶಿಫಾರಸನ್ನು ನಾವು ನೋಡ್ತಾ ಹೋದರೆ ಪ್ರಾಂತೀಯ ಆಡಳಿತ ಸಂಪೂರ್ಣ ನಿಯಂತ್ರಣವನ್ನ ಮಂತ್ರಿಗಳಿಗೆ ನೀಡಬೇಕು. ಮಂತ್ರಿಗಳು ಶಾಸಕಾಂಗದ ಹೊಣೆಯನ್ನ ಹೊರಬೇಕು. ದ್ವಿಸದನ ಪದ್ಧತಿ ವಿಫಲವಾಗಿರುವುದರಿಂದ ಅದನ್ನು ರದ್ದುಗೊಳಿಸಬೇಕು. ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದ ವಿಷಯವನ್ನ ದುಂಡು ಮೇಜಿನ ಪರಿಷತ್ತಿನಲ್ಲಿ ಚರ್ಚಿಸಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಈ ದುಂಡು ಮೇಜಿನ ಪರಿಷತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋದ್ರೆ ಭಾರತಕ್ಕೆ ಒಂದು ಹೊಸ ಸಂವಿಧಾನವನ್ನ ರಚಿಸಬೇಕು. ಈಗ ನಮಗೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿರ್ತಕ್ಕಂಥದ್ದು ದುಂಡು ಮೇಜಿನ ಪರಿಷತ್ತು ಅಂತಕ್ಕಂಥದ್ದು. ದುಂಡು ಮೇಜಿನ ಪರಿಷತ್ತು. ದುಂಡು ಮೇಜಿನ ಪರಿಷತ್ತು. ದುಂಡು ಮೇಜಿನ ಪರಿಷತ್ತು. ಈ ದುಂಡು ಮೇಜಿನ ಪರಿಷತ್ತು ಏನ್ ಮಾಡ್ತಾ ಹೋಯ್ತು ಅಂದ್ರೆ ಭಾರತ ಸಂವಿಧಾನಕ್ಕೆ ಹೊಸ ರಚನೆ ಆಗಬೇಕು. ಭಾರತವು ಒಕ್ಕೂಟ ಸ್ವರೂಪದ ಸರ್ಕಾರ ರಚಿಸಬೇಕು.
ಸರ್ಕಾರವು ಶಾಸಕಾಂಗಕ್ಕೆ ಹೊಣೆಯಾಗಿರಬೇಕು. ಹಾಗೆ ತಮ್ಮದೇ ಆಂತರಿಕ ವಿಷಯಗಳಿಗೆ ಪ್ರಾಂತಗಳಿಗೆ ಸ್ವಾಯತ್ತತೆ ನೀಡಬೇಕು ಅಂತಕ್ಕಂಥದ್ದು ಈ ಕಾಲಘಟ್ಟದವರೆಗೆ ಇಲ್ಲಿಯವರೆಗೂ ನಮಗೆ ಗೊತ್ತಾಗ್ತದೆ. ಸೊ ಇದಾದ ನಂತರ ನಮಗೆ ಬರ್ತಕ್ಕಂಥ ಅಂಶ ಅಂದರೆ ಭಾರತ ಸರ್ಕಾರ ಕಾಯ್ದೆ ಅಂತಕ್ಕಂಥದ್ದು. ಇದನ್ನು ನಾನು ಮುಂದಿನ ತರಗತಿಯಲ್ಲಿ ಕೇಳಿದರೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಹೇಳಿ ಭಾರತ ಸಂವಿಧಾನ ರಚನೆಗೆ ಆಗಿರತಕ್ಕಂಥ ಅಂಶಗಳೇನು, ಯಾವ ಯಾವ ಅಂಶಗಳ ಮೂಲಕ ಭಾರತ ಸಂವಿಧಾನವನ್ನು ರಚಿಸಲಾಯಿತು, ಯಾವ ಯಾವ ದೇಶಗಳಿಂದ ಭಾರತ ಸಂವಿಧಾನದ ಅಂಶಗಳನ್ನು ಸಂವಿಧಾನದ ಅಂಶಗಳನ್ನು ಎರವಲಾಗಿ ಪಡೆದು ನಾವು ಸಂವಿಧಾನವನ್ನು ರಚನೆ ಮಾಡಿದ್ವಿ ಅನ್ನೋದನ್ನು ನಾನು ಮುಂದಿನ ತರಗತಿಯೊಳಗೆ ನಿಮಗೆ ಹೇಳ್ತಾ ಹೋಗ್ತೇನೆ. ನಮಸ್ಕಾರ. ಸ್ವಲ್ಪ ಮಿಸ್ಟೇಕ್ ಆಗ್ತದೆ ಹೇಳಬೇಕಾದ್ರೆ, ಯಾಕಂದರೆ ಬಹಳ ದೂರ ಇರೋದ್ರಿಂದ ವಿಷಯ, ಹಾಗಾಗಿ ನಮಗೆ ಗೋಚರ ಆಗೋದಿಲ್ಲ. ಸೊ ಮುಂದಿನ ತರಗತಿಯೊಳಗೆ ಭಾರತ ಸರ್ಕಾರ ಕಾಯ್ದೆ ಅಂತಕ್ಕಂಥದ್ದನ್ನು ನಿಮಗೆ ಸಂಕ್ಷಿಪ್ತವಾಗಿ ಹೇಳಿ ಭಾರತ ಸಂವಿಧಾನದಲ್ಲಿ ಬರ್ತಕ್ಕಂಥ ಎಲ್ಲ ಅಂಶಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ನಮಸ್ಕಾರ.